ಹಾಗೂ ಎಲೆಕ್ಟ್ರಿಕ್ ಮೀಡಿಯಾ ಎಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಇವತ್ತೇನು ನಮ್ಮ ಅಂಬೇಡ್ಕರ್ ಸೇನೆ ತುಮಕೂರು ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿ ಕಾರ್ಯಕ್ರಮ ಕರೆದಿದೆ. ಹಾಗಾಗಿ ಬಂದಿರತಕ್ಕಂಥ ಎಲ್ಲ ಪತ್ರಿಕೆ ಮಾಧ್ಯಮಗಳಿಂದ ಹಾಗೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರು ರಾಜಣ್ಣನವರು, ರಾಜ್ಯ ಕಾರ್ಯದರ್ಶಿ ನರಸಿಂಹಮೂರ್ತಿ ಅವರು, ಬೆಂಗಳೂರು ಗ್ರಾಮೀಣ ಜಿಲ್ಲಾಧ್ಯಕ್ಷರು ಶಿವು ಅವರು ಮತ್ತು ನಮ್ಮ ಸುಮಮೇಡವರು ಜಿಲ್ಲಾಧ್ಯಕ್ಷರು ಮಹಿಳಾ ಘಟಕ. ಹಾಗಾಗಿ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ಸಲ್ಲಿಸ್ತಾ ಬಂಧುಗಳೇ, ನಿಮ್ಮ ಹೆಸರು ಹೇಳಿ ಸರ್? ನಾನು ಪಿ ಮೂರ್ತಿ ಅಂತ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರು ಬೆಂಗಳೂರು. ಇವತ್ತು ತುಮಕೂರಲ್ಲಿ ಏನಪ್ಪ ವಿಚಾರ ಪತ್ರಿಕಾಗೋಷ್ಠಿ ಕರೆದಿದೆ ಅಂದರೆ, ಈಗಾಗಲೇ ನಿಮಗೆಲ್ಲ ಗೊತ್ತು, ಲೋಕಸಭಾ ಚುನಾವಣೆ ತುಮಕೂರಲ್ಲಿ ಇಡೀ ದೇಶದಲ್ಲಿ ಅದರಲ್ಲೂ ತುಮಕೂರು ವಿಶೇಷವಾಗಿ ನಡೀತಾ ಇದೆ. ಹಾಗಾಗಿ ಬಿಜೆಪಿ ಅಭ್ಯರ್ಥಿ ನಮ್ಮ ವಿ ಸೋಮಣ್ಣನವರು ಇವತ್ತು ತುಮಕೂರಲ್ಲಿ ಸಂಸದರಾಗಿ ಗೆದ್ದು ಬರಬೇಕಂತೇಳಿ ಇವತ್ತು ಅಂಬೇಡ್ಕರ್ ಸೇನೆ ಮುಂದಾಗಿದೆ. ಹಾಗಾಗಿ ಅದರ ಪರವಾಗಿ ನಾವು ಪ್ರೆಸ್ ಮೀಟ್ ಬಂದಿದ್ದೀವಿ. ವಿಚಾರ ಇಷ್ಟೇ, ಇವತ್ತು ವಿ ಸೋಮಣ್ಣನವರು ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ MLA ಆದಂಥ ಸಂದರ್ಭದಲ್ಲಿ, ಮಂತ್ರಿಗಳಾದ ಸಂದರ್ಭದಲ್ಲಿ ಸಾವಿರಾರು ಕೋಟಿ ಅನುದಾನ ತಂದು ಇವತ್ತು ಗೋವಿಂದರಾಜನಗರದಲ್ಲಿ ಹೈಟೆಕ್ ಹಾಸ್ಪಿಟ್ಲು, ಸ್ಕೂಲು, ರೋಡು, ರಸ್ತೆ ಮತ್ತೆ ಅಂಬೇಡ್ಕರ್ ಕ್ರೀಡಾಂಗಣ ಹಲವಾರು ಕಾಮಗಾರಿಗಳನ್ನ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಬಹುಶಃ ಇಡೀ ರಾಜ್ಯದಲ್ಲಿ ನೋಡಿದ್ರೆ ಎಲ್ಲೂ ಅಷ್ಟೊಂದು ಅಭಿವೃದ್ಧಿ ಆಗಿಲ್ಲ ನಮ್ಮ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಆಗಿರೋದಕ್ಕೆ ಕಾರಣ ನಮ್ಮ ವಿ ಸೋಮಣ್ಣನವರು. ಹಾಗಾಗಿ ಇವತ್ತು ತುಮಕೂರು ಭಾಗದಲ್ಲಿ ಬಂದಿದ್ದಾರೆ. ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ಏನು ನಮ್ಮ ಹುಡುಗರು ಇದ್ದಾರೆ ಟೀಮು, ಅವರೆಲ್ಲರ ಅಭಿಪ್ರಾಯ ಈ ಸರಿ ನಾವೆಲ್ಲ ಅಂಬೇಡ್ಕರ್ ಸೇನೆ ಸಂಪೂರ್ಣವಾಗಿ ವಿ ಸೋಮಣ್ಣನವರಿಗೆ ಬೆಂಬಲ ಕೊಟ್ಟು ವಿ ಸೋಮಣ್ಣನವರು ಗೆಲ್ಸ್ಕೊಂಡು ಕೇಂದ್ರ ಮಂತ್ರಿ ಮಾಡಿ ಈ ತುಮಕೂರು ಜಿಲ್ಲೆಯಲ್ಲಿ ಒಂದೊಳ್ಳೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡಬೇಕು, ಅಭಿವೃದ್ಧಿಗಳು ಆಗ್ಬೇಕಂತ ಹೇಳಿ ನಾವೊಂದು ಪಣ ತೊಟ್ಟಿದ್ದೀವಿ. ಹಾಗಾಗಿ ಅಂಬೇಡ್ಕರ್ ಸೇನೆ ನಮ್ಮ ತುಮಕೂರು ಜಿಲ್ಲಾಧ್ಯಕ್ಷರು, ನಮ್ಮ ಸುಮಾ ಮೇಡಮ್ ಅವರು, ನರಸಿಂಹಮೂರ್ತಿ ಅವರು ಎಲ್ಲರೂ ಒಟ್ಟಾರೆ ಸೇರಿ ನಮ್ಮ ಏನು ಅಂಬೇಡ್ಕರ್ ಸೇನೆ ಗುಬ್ಬಿ ತಾಲೂಕು ಮತ್ತೆ ಕೊಡಗೆರೆ ತಾಲೂಕು ಮತ್ತೆ ಚಿಕ್ಕನಾಯಕನಹಳ್ಳಿ, ತಿಪ್ಟೂರು, ಮಧುಗಿರಿ ಎಲ್ಲ ಲೀಡರ್ಗಳು ಬಂದಿದ್ದೀವಿ. ಈ ಎಲ್ಲ ತಾಲೂಕಿಗೆ ಅಂಬೇಡ್ಕರ್ ಸೇನೆ ಎಲ್ಲ ಕಾರ್ಯಕರ್ತರು ಸಂಪೂರ್ಣವಾಗಿ ವಿ ಸೋಮಣ್ಣವರಿಗೆ ಬೆಂಬಲ ಕೊಟ್ಟು ಹಗಲು ರಾತ್ರಿ ನಿಂತು ನಾವು ವಿ ಸೋಮಣ್ಣವರಿಗೆ ಗೆಲ್ಲಿಸ್ತೀವಿ ಅನ್ನೋ ಒಂದು ಭರವಸೆ ನಾವಿವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ಮತ್ತೆ ನಮ್ಮ ಅಂಬೇಡ್ಕರ್ ಸೇನೆ ಎಲ್ಲ ಮುಖಂಡರು ನೀವು ನಮ್ಮ ವಿ ಸೋಮಣ್ಣವರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವತ್ತು ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ತುಮಕೂರು ಭಾಗದಲ್ಲಿ ನಮ್ಮ ಏನು ಸದಾಶಿವ ಆಯೋಗ ವರದಿ ಹೋರಾಟ ಆಗಿರ್ಬೋದು, ಮತ್ತೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇವತ್ತು 80% ನಾವು ದಲಿತರು ತುಮಕೂರು ಭಾಗದಲ್ಲಿ. ಆದ್ರೆ ಎಲ್ಲ ಹೆಡ್ಕ್ವಾರ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇವತ್ತು ಯಾವ ಮಂತ್ರಿಗಳು ರಾಜಕಾರಣಿಗಳು ಇಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿಲ್ಲ. ಹಾಗಾಗಿ ವಿ ಸೋಮಣ್ಣನವರು ನಮ್ಮ ತುಮಕೂರು ಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಪ್ರತಿಷ್ಠಾಪನೆ ಮಾಡ್ತಾರೆ, ಉದ್ಘಾಟನೆ ಮಾಡ್ತಾರೆ. ಮತ್ತೆ ಇನ್ನ ಹಲವಾರು ದಲಿತರ ಕುಂದುಕೊರತೆಗಳನ್ನ ಇಂಪ್ಲಿಮೆಂಟ್ ಮಾಡೋಂಥ ಕೆಲಸ ಮಾಡ್ತಾರೆ. ಹಾಗಾಗಿ ನಾವೆಲ್ಲ ಒಟ್ಟಾರೆ ಸೇರಿ ವಿ ಸೋಮಣ್ಣನ ಸಪೋರ್ಟ್ ಮಾಡ್ಬೇಕಂತೇಳಿ ಇವತ್ತು ಪತ್ರಿಕಾಗೋಷ್ಠಿ ಕರೀತಾ ಇದೀವಿ. ದಯವಿಟ್ಟು ಈ ಒಂದು ಪತ್ರಿಕಾಗೋಷ್ಠಿ ನೀವು ನಮಗೆ ಈ ಒಂದು ವಿಚಾರ ಇಡೀ ತುಮಕೂರು ಜಿಲ್ಲೆ ಆದಂತ ಎಲ್ಲ ಪ್ರಚಾರ ಮಾಡಿ ನಮಗೆ ಸಹಕಾರ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಳ್ತೀನಿ. ಹೇಳಿ ಸರ್. ಈಗ ಈ ಚುನಾವಣೆ ಸಂವಿಧಾನ ಮತ್ತೆ ಮನುಸ್ಮೃತಿಯ ನಡುವೆ ನಡೀತಾ ಇರೋದು ಅಂತ ಒಂದು ಚರ್ಚೆ ಆಗ್ತದೆ. ಈಗ ಸಂವಿಧಾನದ ವಿರುದ್ಧವಾಗಿ ಯಾರು ನಿಂತಿದ್ದಾರೆ ಅನ್ನೋದನ್ನ ಬಹುತೇಕ ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ ನೀವು ನೋಡ್ತಿದ್ದೀವಿ. ಸಂವಿಧಾನ ಬದಲಾಯಿಸಲಿಕ್ಕೆ ನಾವು ಬಂದಿದ್ದೀವಿ. ಹಂತ ಹಂತವಾಗಿ ಸಂವಿಧಾನದ ಇವನ್ನ ತಿದ್ದುಪಡಿ ತಂದು ಏನು 3ನೇ 2 ಭಾಗ ಬಹುಮತ ಇಲ್ಲದೇ ಇದ್ರು ಕೂಡ, ಅಂದ್ರೆ ಬಹುಮತ ಸಾಬೀತುಪಡಿಸ್ತಲೇ ಕೂಡ 10% ರಿಸರ್ವೇಷನ್ ಮಾಡಿದ್ರು ನಾವು ನೋಡಿದ್ವಿ. ಬಹುದಿನದ ಬೇಡಿಕೆ ಇರುವಂಥ ಒಳ ಮೀಸಲಾತಿ ಆಗಲಿ ಮತ್ತೊಂದಾಗಲಿ ಮಾಡ್ದಲ್ಲೇನ 10% ರಿಸರ್ವೇಷನ್ ಬಹಳ ಬೇಗ ಮಾಡಿ ಯಾರಿಗೆ ಅಧಿಕಾರ ಕೊಟ್ಟರು ಅಥವಾ ಯಾರಿಗೆ ಅದರ ಸವಲತ್ತು ಕೊಟ್ಟರು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಹೆಂಗೆ ನೀವು ಬಿಜೆಪಿ ಅಂದರೆ ಸಂವಿಧಾನದ ವಿರುದ್ಧವಾಗಿ ನಡ್ಕೊಳ್ತಾ ಇರುವಂಥ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಅವರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ ಸರ್. ಈಗ ಹಂಗಂದ್ರೆ ಬಿಜೆಪಿ ಸಂವಿಧಾನ ವಿರುದ್ಧವಾಗಿ ನಡೀತಾ ಅಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯ ನಾವು ಯಾರಿಗೆ ಸಪೋರ್ಟ್ ಮಾಡಬೇಕು? ನಾನು ಕೇಳ್ತಾ ಇರೋದು ಸಂವಿಧಾನ ಅಷ್ಟೇ, ವ್ಯಕ್ತಿ ಅಲ್ಲ. ನಮ್ಗೆ ಒಟ್ಟಾರೆ ಈ ಚುನಾವಣೆ ಒಂದು ನಿಮಿಷ ಒಟ್ಟಾರೆ ಚುನಾವಣೆ ಇಲ್ಲ ಅಂದಿದ್ರೆ ನೀವು
ಕೇಳಿ ಒಂದ್ ನಿಮಿಷ ರೀ ಸಂವಿಧಾನ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು. ನಾವೆಲ್ಲ ಯಾವ ಚಾನಲ್ ನೀವು ತೆಗಿತೀರಿ ಅವ್ರನ್ನ ನಮ್ಮನ್ನ ತೆಗೆದ್ರೆ ಏನಾಗುತ್ತೆ ಅದಾಗುತ್ತೆ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಬಟ್ ಇವತ್ತು ಅನಂತಕುಮಾರ್ ಹೆಗಡೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಅನಂತಕುಮಾರ್ ಹೆಗಡೆ ಅವನೇನೋ ಒಂದು ನಾಲಿಗೆ ಅರ್ಬಿಟ ಅಂತ ಹೇಳ್ಬಿಟ್ಟು ಎಲ್ಲಾ ಲೀಡರ್ಗಳು ಉಚ್ಚಾಟನೆ ಮಾಡಿಲ್ಲ, ಟಿಕೆಟ್ ಕೊಟ್ಟಿಲ್ಲ ಅಷ್ಟೇ. ಇವತ್ತು ನಮ್ಮಲ್ಲಿ ಏನು ಬಿಜೆಪಿ ಸರ್ಕಾರದಲ್ಲಿ ನಮ್ಮ ದಲಿತರು ಎಷ್ಟು ಜನ ಲೀಡರ್ಗಳಿದ್ದಾರೆ, ಎಷ್ಟು ಜನ ಮಂತ್ರಿಗಳಿದ್ದಾರೆ. ನಾವು ಒಂದಷ್ಟು ನಮ್ಮ ಪರವಾಗಿ ಕೆಲಸ ಮಾಡಿದಾಗ ನಾವು ಒಂದು ರೀತಿಯಲ್ಲಿ ಪಕ್ಷ ನೋಡೋದು ವ್ಯಕ್ತಿ ನೋಡ್ಬೇಕು. ಅರ್ಥ ಆಯ್ತಾ? ನನಗೆ ಮೊದಲೇ ಹೇಳಿದ್ವಿ, ಪಕ್ಷಕ್ಕಿಂತ ವ್ಯಕ್ತಿ ಇಂಪಾರ್ಟೆಂಟ್. ವಿ ಸೋಮಣ್ಣವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮ ನಾವು ನೋಡಿ ಇವತ್ತು ನಮ್ಮ ಏನು ಈ ತುಮಕೂರು ಭಾಗದಲ್ಲಿ ಒಂದು ಒಳ್ಳೆ ಕೆಲಸ ಇಲ್ಲ ಅಂತೇಳಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಇವತ್ತು ನಾವು ಏನು ಕಳೆದ ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಾಗ SC ST ನಾವು ಮೀಸಲಾತಿ ಬರ್ಬೇಕಂತ ಹೋರಾಟ ಕೂತ್ಕೊಂಡಾಗ ದಲಿತರಿಗೆ 15% ಇದ್ದಂತ ಮೀಸಲಾತಿನ 15-17% ಹೆಚ್ಚಳಿಕೆ ಮಾಡಿದ್ರು. ST ಸಮುದಾಯಕ್ಕೆ 3.5% ಇದ್ದಂತ ಮೀಸಲಾತಿನ 7% ಹೆಚ್ಚಿಗೆ ಮಾಡಿದ್ರು. ಆ ತರ ಹಲವಾರು ಕಾರ್ಯಕ್ರಮಗಳು ಮಾಡಿದ್ದಾರೆ. ಆಯ್ತಾ? ಹಂಗಾಗ್ಬಿಟ್ಟು ನಾವು ಯಾವುದೇ ಒಂದು ಪಕ್ಷದ ಪರವಾಗಿ ಬಂದಿಲ್ಲ, ಅಥವಾ ಇನ್ನೊಂದು ಪಕ್ಷಕ್ಕೆ ಕೆಟ್ಟದ್ದು ಮಾಡ್ಬೇಕಂತ ಬಂದಿಲ್ಲ. ವಿ ಸೋಮಣ್ಣನವರಿಗೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ. ನಮ್ಮ ಅಂಬೇಡ್ಕರ್ ಸೇನೆ ತುಮಕೂರು ಜಿಲ್ಲೆಯಲ್ಲಿ ಏನು ಕಾರ್ಯಕರ್ತರಿದ್ದಾರೋ ಸಂಪೂರ್ಣ ಅವ್ರಿಗೆ ಸಪೋರ್ಟ್ ಮಾಡಕ್ ಬಂದಿದ್ವಿ. 100% ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ನಮ್ಗೆ ಪಕ್ಷ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ ಅಲ್ಲ. ಆದ್ರೆ ಅದೇ ಪಕ್ಷದವ್ರು ಹೇಳ್ತಿದ್ದಾರೆ ಕ್ಯಾಂಡಿಡೇಟ್ ಯಾರು ಮುಖ್ಯ ಅಲ್ಲ, ನಮ್ಗೆ ಮೋದಿ ನಮ್ಗೆ ಅದು ಅಷ್ಟೇ ಮುಖ್ಯ ಅಂತ. ಹೇಗೆ ತದ್ವಿರುದ್ಧ ಆದಂಗಾಗಲಿ ಸರ್. ಈಗ ರಾಜಕೀಯ ಅಂತ ಹೋದ್ರೆ ಈಗ